ಸ್ನೇಹಿತರೆ, ನಾನೀಗ ಚಾರ್ಮಿನಾರ್ ಎದುರುಗಡೆ ನಿಂತಿದ್ದೀನಿ. ಚಾರ್ಮಿನಾರ್ ಎಲ್ಲಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು. ಇದು ಹೈದರಾಬಾದಲ್ಲಿರ್ತಕ್ಕಂಥದ್ದು. ಹೈದರಾಬಾದಿಗೆ ಬಂದು ಚಾರ್ಮಿನಾರ್ ನೋಡದೆ ಹೋದರೆ ಅಪೂರ್ಣ ಅಂತ ಹೇಳ್ತಾರೆ. ನೋಡಿ, ನಾನೀಗ ಚಾರ್ಮಿನಾರ್ ಹತ್ರ ಬಂದಿದ್ದೀನಿ. ಚಾರ್ಮಿನಾರ್ನ ಇತಿಹಾಸ ಹುಡ್ಕೊಂಡೋದ್ರೆ ಸುಮಾರು 434 ವರ್ಷಗಳ ಹಿಂದೆ ಹೋಗಬೇಕಾಗತ್ತೆ. ಅಂದರೆ ಸುಮಾರು 1591ರಲ್ಲಿ ಈ ಚಾರ್ಮಿನಾರನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನು ಯಾರು ಕಟ್ಟಿಸಿದ್ರಪ್ಪ ಅಂತಂದರೆ ಮೊಹಮ್ಮದ್ ಕುಲಿ ಕುತುಬ್ ಶಾ ಅಂತಕ್ಕಂಥವನು ಈ ಚಾರ್ಮಿನಾರನ್ನು ನಿರ್ಮಾಣ ಮಾಡ್ತಾನೆ. ಈ ಹೈದರಾಬಾದ್ ಪ್ರದೇಶ ಏನಿದೆ ಇದು ಇದರ ರಾಜಧಾನಿ ಮೊದಲು ಗೋಲ್ಕೊಂಡದಲ್ಲಿರುತ್ತೆ. ಗೋಲ್ಕೊಂಡದಿಂದ 1591ರಲ್ಲಿ ಈ ಕಟ್ಟಿದಾರಲ್ಲ, ಈ ಸ್ಟ್ರಕ್ಚರು ಕಟ್ಟಿದ ಮೇಲೆ ಇಲ್ಲಿಗೆ ರಾಜಧಾನಿಯಾಗಿ ಸ್ಥಳಾಂತರ ಆಗುತ್ತೆ. ಇದಕ್ಕೆ ಮತ್ತೆ ಹೈದರಾಬಾದ್ ಅಂತ ಹೆಸರು ಬರುತ್ತೆ. ಈ ಚಾರ್ಮಿನಾರ್ ಸ್ಟ್ರಕ್ಚರ್ ಏನಿದೆ ಇದು ಸುಮಾರು 100 ಚಿಲ್ಲರೆ ಮೆಟ್ಲಿರ್ತಕ್ಕಂಥದ್ದು. ಆದರೆ ಇದು 52 ಮೆಟ್ಲ ತನಕ ಇಲ್ಲಿಗೆ ಹೋಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಒಳಗಡೆ ಹೋಗಬೇಕಾದ್ರೆ ಎಂಟ್ರಿ ಫೀ ತೊಗೊಂಡ್ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ. ಸೊ ಈ ಚಾರ್ಮಿನಾರ್ ಒಳಗಡೆ ಹೋಗ್ಬಿಟ್ಟು ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಸುಮಾರು 52 ಮೆಟ್ಲಿದೆ. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗಿ ನೋಡ್ಕೊಂಬರೋಣ. ಸೊ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ ಎಂಟ್ರಿ ಟಿಕೆಟ್ ಅಂತೇಳ್ಬಿಟ್ಟು ಒಬ್ಬರಿಗೆ 25 ರೂಪಾಯಿ ಕೊಡಬೇಕಾಗತ್ತೆ. ಕ್ಯಾಶ್ ಆದರೆ 25, ಕ್ಯಾಶ್ಲೆಸ್ ಆದರೆ 20 ರೂಪಾಯಿ ಕೊಟ್ಟು ಈ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಒಳಗಡೆಯಿಂದ ನಾವು ಒಳಗಡೆ ಹೋಗಬೇಕು. ಒಳಗಡೆ ಹೋಯಿತು ಅಂತಂದರೆ ಚಾರ್ಮಿನಾರ್ ಒಳಗಡೆನೇ ಟಿಕೆಟ್ ಸಿಗುತ್ತೆ. ಅದು ತೊಗೊಂಡ್ಬಿಟ್ಟು ಮೇಲ್ಗಡೆ ಹೋದರೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನೀಗ ಚಾರ್ಮಿನಾರ್ ಒಳಗಡೆ ಬಂದಿದ್ದೀನಿ. ಇದು ಚಾರ್ಮಿನಾರ್ ಮೇಲ್ಗಡೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕಾಣುತ್ತೆ ಚಾರ್ಮಿನಾರ್ ಮೇಲ್ಗಡೆ. ಇಲ್ಲಿ ಹಿಂದೆ ಕಾಣ್ತಕ್ಕಂಥದ್ದು ಟಿಕೆಟ್ ಕೌಂಟ್ರ್. ಟಿಕೆಟನ್ನು ತೊಗೊಂಡು ಆ ಕಡೆಯಿಂದ ಈ ಕಡೆ ಒಂದು ಮೀನಾರ್ ಇದೆಯಲ್ಲ, ಇದರಿಂದ ಅಲ್ಲಿಂದ ಹತ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು. ಒಟ್ಟು 52 ಮೆಟ್ಲಿದೆ. ಮೇಲ್ಗಡೆ ಹೋಗಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಎಂಟ್ರಾಗಬೇಕು. ಎಂಟ್ರಾದ್ಮೇಲೆ ಈ ಥರ ಇದೆ ಸ್ಟ್ರಕ್ಚರ್ ಇದು. ಸೊ ಇಲ್ಲಿ ಮೆಟ್ಲುಗಳು ತುಂಬ ದೊಡ್ಡ ದೊಡ್ಡ ಮೆಟ್ಲುಗಳು ಮಾಡಿದ್ದಾರೆ. ಹೈಟ್ ಮೆಟ್ಲಿದೆ, ಸುಮಾರು 1 ಅಡಿ ಎತ್ತರಕ್ಕಿದೆ ಮೆಟ್ಲುಗಳು. ಹಾಗಾಗಿ ಸ್ವಲ್ಪ ವಯಸ್ಸಾದವ್ರು ಬರೋದು ಕಷ್ಟ. ಬಟ್ ಪ್ರಾಯದವರೆಲ್ಲ ಬರ್ಬೋದು, ತೊಂದರೆ ಇಲ್ಲ. ಮೆಟ್ಲುಗಳು ಯಾವ ಥರ ಇದೆ ಅಂದರೆ ನೋಡಿ, ಈ ಥರ ಇದೆ ಮೆಟ್ಲುಗಳು. ಎತ್ಕೊಂಡು ಹೋಗ್ಬೇಕು. ರೌಂಡಕ್ಕಿದೆ. ಮೇಲ್ಗಡೆ ಹತ್ತಿದರೆ ಯಾವ ಥರ ಕಾಣುತ್ತೆ ಅಂತ. ಇದು ಮೇಲಿಂದ ನೋಡಿದರೆ ಹೈದರಾಬಾದಿನ ವಿಹಂಗಮ ನೋಟ. ಸೊ ಆಮೇಲೆ ಈ ಥರ ಬಂದರೆ ಓಕೆ. ಸೊ ಚಾರ್ಮಿನಾರಿಂದ ನೋಡಿದರೆ ಮೇಲ್ಗಡೆಯಿಂದ ನೋಡಿದರೆ ಯಾವ ಥರ ಕಾಣುತ್ತೆ ಅಂತ ನೋಡ್ಬೋದು ನಾವು. ಮೆಟ್ಲು ಹತ್ಕೊಂಡ್ಬಂದು ಚಾರ್ಮಿನಾರ್ ಮೇಲಿಂದ ನೋಡಿದರೆ ಯಾವ ರೀತಿ ಕಾಣುತ್ತೆ ಅಂತ ಈ ಥರ ಕಿಟಕಿ ಥರ ಮಾಡಿದ್ದಾರೆ. ಈ ಥರ ನಾವು ನೋಡ್ಬೋದು. ಸೊ ಈ ರೀತಿ ಇಲ್ಲಿಂದ ಕೆಳಗಡೆ ನೋಡ್ತು ಅಂತಂದರೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಇದು ಕೆಳಗಡೆ ಫೌಂಟನ್ ಇದೆ. ಫೌಂಟನ್ ಥರ ಮಾಡಿದೆಲ್ಲ ಫೌಂಟನ್ ಇದು. ಸೊ ಈ ಥರ ಇದೆ. ಚಾರ್ಮಿನಾರ್ ಸುತ್ತಲೂ ಈ ಥರ ಇದೆ. ಈ ವರ್ಣ ಥರ ಇದೆಯಲ್ವಾ, ವರ್ಣ ಇದೆ. ಪ್ರತಿ ವರ್ಣದಲ್ಲೂ ಈ ಥರ ನಮಗೆ ಕಾಣಿಸಿಗತ್ತೆ. ನಾವಿಲ್ಲಿ ನೋಡ್ಬೋದು ಈ ರೀತಿ ಇದೆ. ಸೊ ಈ ಕಡೆನೂ ಕೂಡ ಹೈದರಾಬಾದಿನ ವಿಹಂಗಮ ನೋಟ, ಸಿಟಿನ ನೋಟ. ಅಂದರೆ ಚಾರ್ಮಿನಾರ್ ಮೇಲೆ ನಿಂತ್ಕೊಂಡ್ರೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಚಾರ್ಮಿನಾರ್ ಮೇಲಿಂದ ನೋಡ್ತಾ ಇರ್ತಕ್ಕಂಥ ಈ ಸ್ಟ್ರಕ್ಚರ್ ಏನಿದೆ ಇದಕ್ಕೆ ಮೆಕ್ಕಾ ಮಸೀದಿ ಅಂತ ಕರೀತಾರೆ. ಸೊ ಒಂದು ಕಡೆ ಮೀನಾರಲ್ಲಿ ಹತ್ತೋದು, ಇನ್ನೊಂದು ಮೀನಾರ್ ಕಡೆ ಇಳಿಯೋದು. ಸೊ ಹಾಗಾಗಿ ಈಗ ಇಷ್ಟೆಲ್ಲ ನೋಡಿಕೊಂಡು ನಾನೀಗ ಕೆಳಗಡೆ ಇಳಿದು ಹೋಗ್ತಾ ಇದ್ದೀನಿ. ಸೊ ನಡಿ ಮೆಟ್ಲುಗಳು ಈ ಥರ ಮೆಟ್ಲುಗಳು ಇಳ್ಕೊಂಡು ರೌಂಡಾಗಿದೆ. ಮೆಟ್ಲುಗಳು ಈ ಥರ ಇದೆ. ಸೊ ಈ ಥರ ರೌಂಡಕ್ಕಿದೆ. ಸೊ ಇಳ್ಕೊಂಡು ಹೋಗ್ಬೇಕಾಗತ್ತೆ. ಇದು ಕೊನೆ ಮೆಟ್ಲು. ಇಳಿದು ಹೋಗ್ತಾ ಇದ್ದೀನಿ. ಹೋದರೆ ಯಾವ ಥರ ಕಾಣುತ್ತೆ ಅಂದರೆ, ಸೊ ಇದು ಹೊರಗಡೆ ಬಂದಾಯ್ತು. ನಾನು ಇಲ್ಲಿ ಕಾಣ್ತಕ್ಕಂಥ ಮೀನಾರ್ ಇದೆಯಲ್ಲ, ಇಲ್ಲಿ ಹತ್ಬಿಟ್ಟು ಇಲ್ಲಿ ಇಳಿತಕ್ಕಂಥದ್ದು. ಚಾರ್ಮಿನಾರ್ ಒಳಗಡೆ ಎಲ್ಲ ನೋಡ್ಕೊಂಡ್ಬಿಟ್ಟು ನಾನೀಗ ಆಚೆ ಕಡೆ ಬರ್ತಾ ಇದ್ದೀನಿ. ಚಾರ್ಮಿನಾರ್ ಸ್ಟ್ರಕ್ಚರ್ ಏನಿದೆ ಅದರ ಮುಂದೆ ಸ್ವಲ್ಪ ಮುಂದೆ ಬಂತು ಅಂದರೆ ಇಲ್ಲೊಂದು ಮೆಕ್ಕಾ ಮಸೀದಿ ಅಂತಕ್ಕಂಥದ್ದು ಒಂದು ಮಸೀದಿ ಇದೆ. ನನ್ನ ಹಿಂದ್ಗಡೆ ನೋಡ್ತಾ ಇರೋದು ನೀವು ಮಕ್ಕಾ ಮಸ್ಜಿದ್ ಅಂತ ಹೇಳ್ಬಿಟ್ಟು.
ಇದು 1617ರಲ್ಲಿ ಪ್ರಾರಂಭವಾಗಿ ಸುಮಾರು 75 ವರ್ಷಗಳ ಕಾಲ ನಿರಂತರ ನಡೆದು ಇದನ್ನು ಔರಂಗಜೇಬ್ ಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾರೆ. ಈ ಚಾರ್ಮಿನಾರ್ ಸ್ಟ್ರಕ್ಚರ್ ಏನಿದೆ ಇದು ಸುತ್ತಲೂ ಕೂಡ ಶಾಪಿಂಗ್ ಬಜಾರ್ ಇದೆ, ಇದು ಶಾಪಿಂಗ್ ಸೆಂಟರ್ಗಳಿದೆ, ಮತ್ತು ರಸ್ತೆ ಬದಿಗಳಲ್ಲಿ ಎಲ್ಲ ಕೂಡ ಐಟಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಮಾರ್ತಾ ಇರ್ತಾರೆ. ಚಾರ್ಮಿನಾರ್ ಏನು ನೋಡ್ತಾ ಇದ್ದೀರಾ, ಇದ್ರ ಮಗ್ಗಲಲ್ಲಿ ಸುಮಾರು ಶಾಪುಗಳಿದೆ. ಇಲ್ಲೆಲ್ಲ ಬಳೆಗಳು ಮಾಡ್ತಾರೆ, ಮತ್ತು ಇದೆಲ್ಲ ಮಾಡ್ತಾ ಇದ್ದಾರೆ, ಅಂದರೆ ಸರಾಗಿರೆಲ್ಲ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಬಳೆಗಳು, ನಾನಾ ರೀತಿ ಬಳೆಗಳಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಹೀಗೆ ಇರ್ತಕ್ಕಂಥದ್ದು. ಇಲ್ಲೆಲ್ಲ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಸೊ ಈ ಥರ ಬಳೆ ಶಾಪ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಬಳೆಸ್ ಎಲ್ಲ ಇದೆ, ಬಳೆಗಳೆಲ್ಲ ಸಿಗುತ್ತೆ. 100, 120, 150 ಏನೇನೋ ರೇಟ್ ಹೇಳ್ತಾರೆ, ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ. ಅದು ನೋಡಿ ನಾವು ಖರೀದಿ ಮಾಡ್ಬೋದಾಗುತ್ತೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನಾನಾ ರೀತಿ ಬಳೆಗಳಲ್ಲಿ ಎಲ್ಲ ಇಟ್ಟಿದ್ದಾರೆ, ನಾವಿಲ್ಲಿ ಗಮನಿಸ್ಬೋದು. ನೋಡೋಣ ಬಳೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ರೇಟ್ ವಿಚಾರಿಸ್ತೀನಿ ನಿಮಗೆ ಹೇಳ್ತೀನಿ. ಅಪ್ಪನ ನಾಮ್ ಸೈಯದ್ ಸುಮೇರ್ ಅಂತೇಳ್ಬಿಟ್ಟು ಯಾರೋ ಅಂಗಡಿ ಇಟ್ಕೊಂಡಿದ್ದಾರೆ. ಇವ್ರ ಹತ್ರ ಏನೋ ಸಿಗತ್ತೆ ಅಂತ ಕೇಳೋಣ. ರೇಟ್ ಹೇ 300 का 300 का क्या मेटल है ये 1 ग्राम गोल्ड पॉलिश रहता है, वेंटेज बोलते हैं। 1 ग्राम गोल्ड पॉलिश, अच्छा 100. ये कितना है वो रहता है कितना रहता है? 8 पीस रहता है. 8 ಪೀಸ್ 8 ಪೀಸಿಗೆ 300 ರೂಪಾಯಿ ಹೇಳ್ತಾರೆ. ಸೊ ಈ ಥರ ನಾನಾ ಬಳೆಗಳ ರೀತಿಗಳಿದೆ ಇಲ್ಲಿ, ನೀವು ನೋಡಿಬಿಟ್ಟು ತೊಗೋಬೋದು. ಈ ಚಾರ್ಮಿನಾರ್ ಇದೆಯಲ್ಲ, ಚಾರ್ಮಿನಾರ್ ಪಕ್ಕದಲ್ಲೇ ಈ ಸ್ಟಾಲ್ಗಳೆಲ್ಲ ಇಟ್ಕೊಂಡಿರ್ತಾರೆ. ನಿಮಗೆಲ್ಲ ಬೇಕಾದನ್ನು ತೊಗೋಬೋದು. ಯಾವ ಥರ ಇತ್ತು ಅಂತ ಹೇಳೋದಲ್ಲ. ಈಗೇನು ನಾನು ಶಾಪಲ್ಲಿ ನಿಮಗೆ ಬಳೆಗಳೆಲ್ಲ ತೋರಿಸಿದೆ, ಅದೊಂದು ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ತೊಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ, ಈ ಸ್ಥಳೀಯರು ಹೇಳ್ತಾರೆ. ಹಾಗಾಗಿ ನೋಡಿಬಿಟ್ಟು ಯಾವುದೇ ಆಗಲಿ ಖರೀದಿ ಮಾಡ್ತಕ್ಕಂಥ ಮುನ್ನ ನೋಡ್ಕೊಳ್ಳಿ, ಏಕೆಂದರೆ ಕೆಲವೊಂದು ಸಲ ಸ್ಕಿನ್ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಬಳೆಗಳು ಹಾಕ್ಕೊಂಡ್ರೆ ಹೈದರಾಬಾದ್ ಏನಿದೆ ಇದು ಮುತ್ತಿಗೆ ಫೇಮಸ್ ಆಗಿರ್ತಕ್ಕಂಥ ಜಾಗ ಅಂತ ಹೇಳ್ತಾರೆ. ಚಾರ್ಮಿನಾರ್ ಏರಿಯಾ ಏನಿದೆ ಇಲ್ಲೆಲ್ಲ ಬಜಾರ್ ಸ್ಟ್ರೀಟ್ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಜನಗಳು ಮುತ್ತಿನ ಮಾಲೆ ತೊಗೊಳ್ಳಿ ಅಂತೇಳ್ಬಿಟ್ಟು ಹೇಳಿ ಬರ್ತಾ ಇರ್ತಾರೆ, ಅಂದರೆ ಮಾರ್ತಾ ಇರ್ತಾರೆ. ಸೊ ಆದರೆ ಇಲ್ಲಿ ಯಾವುದು ಕೂಡ ಪ್ಯೂರ್ ಆಗಿರ್ತಕ್ಕಂಥದ್ದು ನಿಮಗೆ ಸಿಗಲ್ಲ. ಸೊ ಇಲ್ಲಿ ನಾನೊಬ್ಬರು ನಮ್ಮ ಕರ್ನಾಟಕದವರೇ ಆದಂತಹ ಕೆಲವರು ಜನ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ನನಗೆ ಹೇಳೋ ಪ್ರಕಾರ ನಾನು ಅವ್ರನ್ನ ವಿಡಿಯೋ ಮಾಡೋಣ ಅಂತ ಇದ್ದೆ, ತಮ್ಮ ಮುಖ ತೋರಿಸ್ಕೊಳ್ಳೋಕ್ಕೆ ಹೆಸಿಟೇಟ್ ಮಾಡಿದರು. ಸೊ ದಯಮಾಡಿ ಇಲ್ಲಿ ಯಾರೂ ಖರೀದಿ ಮಾಡಬೇಡಿ, ಇಲ್ಲೆಲ್ಲ ತುಂಬ ಮೋಸ ಮಾಡ್ತಾರೆ, ಹಾಗಾಗಿ ಇಲ್ಲಿ ಖರೀದಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಈ ಚಾರ್ಮಿನಾರ್ ಏನು ನೋಡ್ತಾ ಇದ್ದೀವಿ, ಅದ್ರ ಎದುರುಗಡೆ ರಸ್ತೆ ಇದೆ. ರಸ್ತೆಯ ಇಕ್ಕಲುಗಳಲ್ಲಿ ಪರ್ಲ್ಸ್ ಶಾಪುಗಳು ಸಿಕ್ಕಾಬಟ್ಟೆ ಇದೆ. ಪರ್ಲ್ಸ್ ಶಾಪುಗಳನ್ನು ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇಲ್ಲೆಲ್ಲ ಸುಮಾರು ಅಂಗಡಿಗಳಿದೆ, ಶಾಪುಗಳು. ಚಾರ್ಮಿನಾರ್ ಹತ್ರ ಸುಮಾರು ಜನ ಮುತ್ತನ್ನು ಮಾರ್ಕೊಂಡು ಬರ್ತಾರೆ, ಸರನ್ನು ಮಾರ್ಕೊಂಡು ಬರ್ತಾರೆ. ಅಲ್ಲಿ ಯಾವುದೂ ಕೂಡ ಒರಿಜಿನಲ್ ಅಲ್ಲ ಅಂತ ಅವರೇ ಹೇಳ್ತಾರೆ, ಅಲ್ಲಿ ನಮ್ಮ ಕನ್ನಡದವ್ರು ಹೇಳಿದರು. ಸೊ ಅಲ್ಲಿ ಆದರೆ ಈ ಆರ್ಚ್ ಇದೆಯಲ್ಲ, ಆರ್ಚ್ ಪಕ್ಕದಲ್ಲಿ ಒಂದು ಲಕ್ಷ್ಮೀನಾರಾಯಣ ಆ್ಯಂಡ್ ಕಂಪನಿ ಅಂತ ಇದೆಯಲ್ಲ, ಇಲ್ಲಿ ಒರಿಜಿನಲ್ ಸಿಗುತ್ತೆ ಅಂತ ಹೇಳಿದರು. ನೋಡೋಣ ಬನ್ನಿ, ಒಳಗಡೆ ಹೋಗಿ ಅಲ್ಲಿ ನೋಡ್ಕೊಂಬರೋಣ. ಸೊ ಮಜಾ ಅಂತಂದರೆ, ನಾನು ಒಳಗಡೆ ಬಂದು ನೋಡಿದ ಸಂದರ್ಭದಲ್ಲಿ ಇವರು ಕನ್ನಡಿಗರು ಅಂತ ಗೊತ್ತಾಯಿತು. ಹೈದರಾಬಾದ್ನಲ್ಲಿ ಕನ್ನಡಿಗರು ಬಂದು ಒಂದು ಅಂಗಡಿಗಳನ್ನು ಮಾಡಿದ್ದಾರೆ. ಸೊ ಬಹಳ ಸಂತೋಷ ಆಗ್ತಾಯಿದೆ. ತಮ್ಮ ಹೆಸರು ಗೊತ್ತಾಗಲಿಲ್ಲ ಇವರೇ? ನನ್ನ ಹೆಸರು ದಯಾನಂದ್ ಬಿರಾದಾರ್ ಅಂತ ಸರ್. ದಯಾನಂದ್ ಬಿರಾದಾರ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ನಮ್ಮ ಹತ್ರ ಬರೀ ರಿಯಲ್ ಪರ್ಲ್, ರಿಯಲ್ ಹವಳ, ರಿಯಲ್ ಜೇಡ ಮತ್ತು ರಿಯಲ್ ರೂಬಿ ಎಮ್ರಾಲ್ಡ್ ಸಿಗುತ್ತೆ ಸರ್, ಹಾರಗಳು. ಓಕೆ. ಸೊ ಮತ್ತು ಹಾಗಾದರೆ ನಮಗೆ ರಿಯಲ್ ಅಂತ ಗೊತ್ತಾಗೋದಾದ್ರೂ ಹೇಗೆ? ಯಾಕೆಂದರೆ ಈಗ ಸುಮಾರು ಜನ ನಾವು ಹೊರಗಡೆ ಎಲ್ಲ ಹೈದರಾಬಾದ್ ಅಂತಂದರೆ ಮುತ್ತಿಗೆ ಫೇಮಸ್ಸು. ಸೊ ನಾನು ಹೊರಗಡೆ ಹೋಗೋದು ನೋಡೋ ಸಂದರ್ಭದಲ್ಲಿ ಸುಮಾರು ಜನ ಅದನ್ನು ನಮ್ಮ ಸೇಲ್ ಮಾಡ್ಕೊಂಡು ಬಂದರು. ನಾನು ಹೇಳಿದೆ ಅದಕ್ಕೆ ಬೇಡ ಅಂತ ಹೇಳಿದೆ. ಕೆಲವರು ಹೇಳಿದರು ಅದೆಲ್ಲ ತೊಗೋಬೇಡಿ, ಅದೆಲ್ಲ ಸುಮ್ಮನೆ ಫೇಕ್ ಅಂತ ಹೇಳಿದರು. ಸೊ ಅದು ಫೇಕ್ಗೂ ಮತ್ತು ಒರಿಜಿನಲ್ಗೂ ಕಂಡುಹಿಡಿಯೋದು ಹೇಗೆ, ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ? ರಿಯಲ್ ಪರ್ಲ್ಗೆ ಫೇಕ್ ಪರ್ಲ್ಗೆ ನಾವು ಯಾವ ಥರ ಕಂಡುಹಿಡಿಬೇಕಂದ್ರೆ, ರಿಯಲ್ ಪರ್ಲ್ ಸರ್ ಈ ಥರ ಬರುತ್ತೆ. ಇದನ್ನು ನೀವು ಎಷ್ಟೇ ಸ್ಕ್ರ್ಯಾಚ್ ಮಾಡ್ಕೊಳ್ಳಿ, ಇದ್ರ ಮೇಗಿಂದ ಓನ್ಲಿ ಕ್ಯಾಲ್ಸಿಯಂ ಪೌಡ್ರ್ ಹೋಗುತ್ತೆ, ಸಿಪ್ಪೆ ಹೋಗಲ್ಲ. ಬರೀ ಈ ಥರ ಕ್ಯಾಲ್ಸಿಯಂ ಪೌಡರ್ ಬರುತ್ತೆ, ರಫ್ ಮಾಡಿ ಆ್ಯಸ್ ಇಟ್ ಈಸ್ ಶೇಪ್ ಶೈನಿಂಗಲ್ಲಿ ಇರುತ್ತೆ ಪರ್ಲ್ಸು. ಅದೇ ಆರ್ಟಿಫಿಷಿಯಲ್ ಪರ್ಲ್ ನೀವು ಈ ಥರ ರಬ್ ಮಾಡಿದರೆ ಇದು ಸಿಪ್ಪೆ ಹೋಗಿಬಿಡುತ್ತೆ. ನಿಮಗೆ ಹೊರಗಡೆ ಔಟ್ಸೈಡ್ ಎಲ್ಲ ನಿಮಗೆ ಸ್ಕ್ರ್ಯಾಚ್ ಮಾಡಿ ಸುಟ್ಟು ಎಲ್ಲ ತೋರಿಸ್ತಾರೆ, ಸ್ಕ್ರ್ಯಾಚ್ ಮಾಡಿ ತೋರಿಸಲ್ಲ ಅವರು. ಈ ಥರ ಮಾಡಿದರೆ ಇದ್ರದ್ದು ಎಲ್ಲ ಲೇರ್ ಹೋಗಿಬಿಡುತ್ತೆ ಆರ್ಟಿಫಿಷಿಯಲ್ ಪರ್ಲ್ಗೆ. ಓಕೆ. ಸೊ
ಸೊ ಈ ರೀತಿ ಕಂಡುಹಿಡಿಬೋದು ನಾವು ಆರ್ಟಿಫಿಷಿಯಲ್ ಯಾವುದು ಮತ್ತು ಒರಿಜಿನಲ್ ಯಾವುದು ಅಂತ. ಅಂದರೆ ಇದು ಮಾರ್ಕೊಂಬರ್ತಾರಲ್ಲ ಅವ್ರ ಹತ್ರ ಗ್ಯಾರಂಟಿ ಇರಲ್ಲ. ಮೋಸ್ಟ್ಲಿ ಇದು ಅಂಗಡಿನಲ್ಲಿ ಗ್ಯಾರಂಟಿ ಇರ್ಬೋದು ಅಂತ ಅನ್ಕೊತೀನಿ. ಏಕೆಂದರೆ ಇಲ್ಲಿ ಎಲ್ಲೂ ಹೋಗಲ್ಲ, ಒಂದು ಅಂದರೆ ಒಂದು ಶಾಶ್ವತವಾಗಿ ನೆಲಿನಲ್ಲಿ ಇರ್ತಕ್ಕಂಥವ್ರು ವ್ಯಕ್ತಿಗಳು, ಹಾಗಾಗಿ ಅಂಗಡಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹಾಗಾಗಿ ನೋಡೋಣ ಅದು ಯಾವ ಥರ ಡಿಸೈನ್ಸ್ ಇದೆ, ವೆರೈಟೀಸ್ ಇದೆ ಅಂತ ಒಂದ್ಸಲ ನೋಡೋಣ. ಇದ್ರ ಜೊತೆ ನಾವು ಏನಂತಂದರೆ ನಮ್ಮ ಹತ್ರ ಇದ್ರದ್ದು ISO ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ, ವಿತ್ ಸರ್ಟಿಫಿಕೇಟ್ ಜೊತೆ ಕೊಡ್ತೀವಿ. ಯಾವಾಗಲೂ ಮುತ್ತು ಹಾಳಾದರೆ ಫುಲ್ ಅಮೌಂಟ್ ರಿಫಂಡ್ ಕೊಡ್ತೀವಿ. ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಎನಿ ಟೈಮ್ 80% ಇರುತ್ತೆ. ಕ್ಯಾಶ್ ಬ್ಯಾಕ್ ನಿಮಗೆ ದುಡ್ಡು ಬೇಕಂದರೆ 2 ವರ್ಷ 3 ವರ್ಷ ಯೂಸ್ ಮಾಡಿ ದುಡ್ಡು ಬೇಕಂದರೆ ದುಡ್ಡು ರಿಟರ್ನ್ ಕೊಡ್ತೀವಿ. ನಾವು 70% ದುಡ್ಡು ರಿಟರ್ನ್ ಕೊಡ್ತೀವಿ. ಓಕೆ, ಎಲ್ಲ ಇಷ್ಟೆಲ್ಲ ಆದಮೇಲೆ ನಮ್ಮ ಕನ್ನಡಿಗರಿಗೆ ಏನಾದರೂ ಡಿಸ್ಕೌಂಟ್ ಏನಾದರೂ ಕೊಡ್ತೀರಾ? ಹೇಗೆ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಯಾರು ಇದ್ದರೆ ನೋಡ್ತಾ ಇದ್ದವರು ಅಕಸ್ಮಾತ್ ಹೈದರಾಬಾದ್ ಬಂದ ಸಂದರ್ಭದಲ್ಲಿ, ಚಾರ್ಮಿನಾರ್ ಹತ್ರ ಬಂದ ಸಂದರ್ಭದಲ್ಲಿ ನಿಮ್ಮ ಶಾಪಿಗೆ ಬಂದರೆ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ನಮ್ಮ ವ್ಯೂವರ್ಸಿಗೆ? ನಮ್ಮ ಹತ್ರ ಡಿಸ್ಕೌಂಟ್ ಇರಲ್ಲ ಸರ್, ನಮ್ಮ ಹತ್ರ ಆಫರ್ಸ್ ಇರ್ತವೆ. 10,000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ನಿಮಗೆ 1250 ರೂಪೀಸ್ ಸಾರಿ ಗಿಫ್ಟ್ ಕೊಡ್ತೀವಿ ಸರ್. ಓಕೆ, ಆಫರ್. ನಮ್ಮ ಹತ್ರ ಡಿಸ್ಕೌಂಟ್ ಏನು ಕೊಡೋಕ್ಕಾಗಲ್ಲ. ಗಿಫ್ಟ್ಗಳು ಕೊಡ್ತೀರಾ? ಗಿಫ್ಟ್ ಕೊಡ್ತೀವಿ. ಓಕೆ ಓಕೆ ಓಕೆ. ಮೋಸ್ಟ್ ಏನಂತಂದರೆ ನಿಮಗೆ ಫಸ್ಟು ಶೇಪ್ಸ್ ಬರ್ತವೆ, ಡಿಫ್ರೆಂಟ್ ಶೇಪ್ಸ್. ಇದು ಓಲ್ ಶೇಪ್ ಇದೆ. ಇದರಲ್ಲಿ ಓಲ್ ಶೇಪಲ್ಲಿ ಸೈಜಸ್ ಬರುತ್ತೆ ಡಿಫ್ರೆಂಟ್. ಇದು ದಪ್ಪ ಸೈಜ್ ಇದೆ, ಇದು ಚಿಕ್ಕ ಸೈಜ್ ಇದೆ. ಮತ್ತು ಇದರಲ್ಲಿ ನಿಮಗೆ ಫುಲ್ ರೌಂಡ್ ಬರ್ತವೆ, ಫ್ಲಾಟ್ ಬರ್ತವೆ. ಇದು ಫುಲ್ ರೌಂಡ್ ಇದೆ, ರೌಂಡ್ ಇರ್ತಕ್ಕಂಥ. ಇದು ಹಾಫ್ ರೌಂಡ್ ಇದೆ. ಈ ಥರ ನಿಮಗೆ ಪರ್ಲ್ಸಲ್ಲಿ 3 ಶೇಪ್ಸ್ ಬರ್ತವೆ. ಇದರಲ್ಲಿ ಅನ್ಶೇಪು ಬರುತ್ತೆ, ಮದರ್ ಆಫ್ ಪರ್ಲ್ಸ್ ಅಂತೀವಿ. ಇದರಲ್ಲಿ ಏನಂತಾರೆ ಎಲ್ಲ ರಿಯಲ್ ಬರ್ತವೆ. ನಿಮಗೆ ಓಲ್ ಶೇಪ್ ಬಂದು ಏನಂತಂದರೆ ಸ್ವಲ್ಪ ಕಡಿಮೆ ರೇಂಜಲ್ಲಿ ಇರ್ತದೆ. ಫ್ಲಾಟ್ ಶೇಪ್ ಬಂದು ನಿಮಗೆ ಮೀಡಿಯಮ್ ರೇಂಜು. ಫುಲ್ ರೌಂಡ್ ಬಂದರೆ A+ ಗ್ರೇಡ್ ಬರುತ್ತೆ, ರೇಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅಚ್ಚಾ, ಅದೇನಾಗುತ್ತೆ ಒಂದು ಮಾಲೆಗೆ? ಇದು ಒಂದು ಮಾಲೆ ನಿಮಗೆ 3400 ಆ ಥರ. ಒಂದು ಎಳೆ ಸ್ಟಾರ್ಟಿಂಗ್ ಬೇಕಂದರೆ ನಿಮಗೆ 1600 ರುಪೀಸಿಂದ ಸ್ಟಾರ್ಟಿಂಗ್ ಇರುತ್ತೆ ಸರ್. 1600 ರುಪೀಸ್. ನಿಮಗೆ ಪ್ರೈಸಲ್ಲಿ ನಿಮಗೆ 1 ಲಕ್ಷವರೆಗೂ ಒಂದೆಳೆ ಸಿಗುತ್ತೆ. ಅದು ಕ್ವಾಲಿಟಿ ವೈಸ್ ಇರುತ್ತೆ. ಹೌದಾ? ಕ್ವಾಲಿಟಿ, ಶೇಪ್, ಶೈನಿಂಗ್, ಯೂನಿಫಾರ್ಮಿಟಿ ಯಾವ ಥರ ಜಾಸ್ತಿ ಆಗುತ್ತೆ ನಿಮಗೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಇದೆ ಮುತ್ತೆಲ್ಲ ಬರ್ತಕ್ಕಂಥದ್ದು? ಮುತ್ತೆಲ್ಲ ನಿಮಗೆ ಕಪ್ಪೆ ಚಿಪ್ ಬರುತ್ತೆ ಸರ್, ಅಂಡಮಾನ್ದಿಂದ. ಹೈದರಾಬಾದಲ್ಲಿ ಪ್ರೋಸೆಸ್ ಆಗುತ್ತೆ, ಅದಕ್ಕೆ ಹೈದರಾಬಾದ್ಗೆ ಮುತ್ತಿನ ನಗರಿ ಅಂತ ಕರೀತೀವಿ. ವೆರಿ ಗುಡ್. ಸೊ ಮಾಹಿತಿಗೋಸ್ಕರ ತುಂಬ ಧನ್ಯವಾದಗಳು. ಇವಿಷ್ಟು ಮಾಹಿತಿ ಲಕ್ಷ್ಮೀನಾರಾಯಣ ಆ್ಯಂಡ್ ಕೋ ಅಂತಕ್ಕಂಥದ್ದು ಶಾಪಿನ ಬಗ್ಗೆ. ಆದರೆ ಇದು ಪ್ರಮೋಷನಲ್ ವಿಡಿಯೋ ಖಂಡಿತ ಅಲ್ಲ. ಅಂದರೆ ಹೈದರಾಬಾದಲ್ಲಿ ಯಾವ ಥರ ನಡೆಯುತ್ತೆ ದಂಧೆ ಅನ್ನತಕ್ಕಂಥದ್ದು. ಹಾಗಾಗಿ ನಿಮಗೆ ತಿಳಿಸೋದಕ್ಕೆ ನಾನು ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸುಮಾರು ಶಾಪುಗಳಿದೆ ಇಲ್ಲಿ, ಮುತ್ತು ಖರೀದಿ ಮಾರ್ತಕ್ಕಂಥ ಅಂಗಡಿಗಳು. ಆಮೇಲೆ ಇಲ್ಲಿ ಕೂಡ ಜನಗಳು ಬಂದು ಮಾರ್ಕೊಂಡು ಬರ್ತಾರೆ, ಅಂದರೆ ರಸ್ತೆನಲ್ಲಿ ಕೂಡ ಮಾರ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಅಧಿಕೃತವಾಗಿ ನಮಗೆ ಯಾವ್ದಾದ್ರು ಒಂದು ಶಾಪ್ ಬೇಕಲ್ಲ, ಮುತ್ತು ಇದು ಒರಿಜಿನಲ್ ಅಂತಕ್ಕಂಥ ಮಾಹಿತಿ ಬೇಕಾಗುತ್ತಂತಂದರೆ ಇಲ್ಲಿ. ಸೊ ತೊಗೊಳ್ಳೋದು ಬಿಡೋದು ನಿಮಗಿಷ್ಟ, ನಿಮ್ಮಿಷ್ಟ. ನಾನು ನನ್ನ ಇತಿಮಿತಿಗೆ ನನಗೇನು ಮಾಹಿತಿ ಬಂದಿದೆ ಅದನ್ನು ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.